ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ನವ್ಯಗೌಡ ಯೂಟ್ಯೂಬ್ ಚಾನಲ್. ನಾವಿವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿ ಆದ್ವಿ. ಎಲ್ಲಿಗೆ ಅಂತ ಕೇಳ್ತಾ ಇದ್ದೀರಾ? ಚಾಮುಂಡೇಶ್ವರಿ ದರ್ಶನಕ್ಕೆ. ಬಟ್ ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿ ಆದರೂ ನನ್ನ ತಮ್ಮ ಬರೋದು ಲೇಟ್ ಆಯಿತು. ಸೊ ಅವನಿಂದಾಗಿ 7-7:30 ಆಗೇ ಹೋಯಿತು. ಬೆಳಗ್ಗೆ ವಿಧಾನಸೌಧ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು. ಅದನ್ನು ನೋಡಿಕೊಂಡು ಟ್ರಾಫಿಕ್ ಕಡಿಮೆ ಇದ್ದಿದ್ದ ಕಾರಣದಿಂದ ಬೇಗನೆ ಮೈಸೂರು ರೋಡ್ಗೆ ರೀಚ್ ಆದ್ವಿ. ಹೋಗೋ ದಾರಿಯಲ್ಲಿ ಬಸವಣ್ಣ ಅವ್ರು ಕಾಣಿಸಿದ್ರು. ಬಟ್ ಫಿನಿಶಿಂಗ್ ಆಗಿಲ್ಲ, ಫಿನಿಶಿಂಗ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಫಿನಿಶಿಂಗ್ ಆದಮೇಲೆ ಹೋಗಬೇಕು. ಅಷ್ಟರೊಳಗಡೆ ನನ್ನ ತಮ್ಮ ಹೊಟ್ಟೆ ಹಸಿತಿದೆ ಅಂದ. ತಟ್ಟೆ ಇಡ್ಲಿ ತಿಂದ್ಕೊಂಡು ಅಲ್ಲೇ ಚಿಕ್ಕದೊಂದು ಅಂಗಡಿಯಲ್ಲಿ ಲಾಲಿಪಾಪ್ ತೊಗೊಂಡು, ಯಾಕಂದರೆ ಕಾರಲ್ಲಿ ತುಂಬ ಚಿಕ್ಕ ಮಗು ಇದ್ದಾರೆ ಇಬ್ಬರು. ಅದನ್ನು ಮುಗಿಸ್ಕೊಂಡು ನಾವು ಹೊರಟ್ವಿ. ಹೋಗೋಷ್ಟ್ರೊಳಗಡೆ 11-11:30 ಆಗಿತ್ತು. ಮೇಲೆ ಹೋಗ್ಬೇಕಾದ್ರೆ ಏನು ಅಷ್ಟೊಂದು ಟ್ರಾಫಿಕ್ ಅನಿಸ್ಲಿಲ್ಲ, ಆರಾಮಾಗಿತ್ತು. ಗಾಡಿನೂ ತುಂಬ ಏನೂ ಇರಲಿಲ್ಲ. ಹೋಗ್ತಾ ಗೊತ್ತಾಯಿತು ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ, ಜನನೂ ತುಂಬ ಜನ ಇದ್ದಾರೆ ಅಂತ. ವೆಯ್ಟ್ ಮಾಡಿ 30 ಮಿನಿಟ್ಸ್ 40 ಮಿನಿಟ್ಸ್ ಅಲ್ಲೇ ಆಯಿತು. ಜಸ್ಟ್ ಕಾರ್ ಪಾರ್ಕಿಂಗಿಗೆ 40 to 1 hour ಆಯಿತು. ಫೈನಲಿ ಟಿಕೆಟ್ ತೊಗೊಂಡು ಹೋದ್ವಿ. ಎಷ್ಟೊತ್ತಾಗುತ್ತೋ ಅಂದ್ಕೊಂಡ್ವಿ, ಕ್ಯೂ ತುಂಬ ಇತ್ತು. ಬಟ್ ನಮಗೆ ಗೊತ್ತಿರೋರು ಇರೋದ್ರಿಂದ ಒಂದು 30 ಮಿನಿಟ್ಸಲ್ಲೇ ದರ್ಶನ ಆಯಿತು. ಅಕ್ಕ ಮಗಳು ಮೊದಲೇ ಹೇಳ್ತಿದ್ಲು ತುಂಬ ಜನ ಇದ್ದಾರೆ, ನಾನು ದೇವಸ್ಥಾನ ಒಳಗಡೆ ಬರಲ್ಲ ಅಂತ. ಅಷ್ಟರೊಳಗಡೆ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಅಷ್ಟರಲ್ಲಿ ಚಿಕ್ಕ ಮಕ್ಕಳೆಲ್ಲನೂ ಶಾಪಿಂಗ್ ಮಾಡಬೇಕು ಅಂದರು. ಶಾಪಿಂಗ್ ಮಾಡುವಾಗ ನಮ್ಮ ಅಕ್ಕ ಮಗಳಿಗಿಂತ ನನ್ನ ತಮ್ಮನೇ ಸಿಕ್ಕಾಪಟ್ಟೆ ತೊಗೋಬೇಕಂತ, ಅದು ತೊಗೋಬೇಕು ಇದು ತೊಗೋಬೇಕಂತಿದ್ದ. ಬಟ್ ಒಂದು ಕೀ ಬಂಚ್ ತೊಗೊಂಡು ಸುಮ್ಮನೆ ಬಂದ. ಬರಬೇಕಾದ್ರೆ ಹಂಗೆ ಲಲಿತ್ ಮಹಲ್ಗೆ ಹೋಗ್ಬೇಕು ಅಂದ್ಕೊಂಡ್ವಿ. ತುಂಬ ದಿವಸದಿಂದ ಅನ್ಕೋತಾ ಇದ್ವಿ, ಹೋಗೋಕ್ಕಾಗಿರಲಿಲ್ಲ. ಫೈನಲಿ ಹೋಗಿ ನೋಡಿಕೊಂಡು ಸೀದಾ ಮನೆ ಕಡೆ ಹೋದ್ವಿ. ಟಾಟಾ ಬಾಯ್ ಬಾಯ್.